ಜೈ ಶ್ರೀ ಗುರುದೇವ್, ಜೈ ಶ್ರೀ ಗನ್ನಡಂ ಗೆಲ್ಗೆ. ಬಂಧುಗಳೇ, ನವಭಾರತ ಬಂಧುಗಳೇ, ನವವಿಶ್ವ ಬಂಧುಗಳೇ, ಬನ್ನಿರಿ ಬನ್ನಿರಿ ಪೈಪೋಟಿಯ ಗೆಕ್ಕೆ 21ರ ಶತಮಾನದ ಗೆಕ್ಕೆ. आइए आइए प्रतियोगिता का युग में 21वीं सदी का युग में हमारी जीवन धारा धरती है। रोशनी मिलता है सूरज से, हवा मिलता है प्रकृति माँ से। ये तीनों पर आधारित मानव आइए आइए प्रतियोगिता के युग में 21वीं सदी के युग में. ಬಂಧುಗಳೇ, ಬೆಳಗಾಗುತ್ತಲೆದ್ದು ನಾವು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ರಾಗಿ ಭತ್ತ ಬೆಳೆಯೋಳೆ ಭೂಮಿ ತಾಯಿನ ಒಂದರಗಳಿಗೆ ನೆನೆದೇನ ಅಂತ ಹೇಳ್ದಂಗೆ ಫಸ್ಟು ನಾವು ಪಂಚಭೂತಗಳಿಗೆ ನಮಸ್ಕರಿಸಬೇಕು. ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದಿಂದ ಪಂಚಭೂತಗಳಿಗೆ ವಂದನೆ ಸಲ್ಲಿಸಬೇಕು. ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿ ಬೆಳಕನ್ನೀವ ಸೂರ್ಯ ಚಂದ್ರರಿಗೆ ನಮಸ್ಕಾರ, ವಾಯುದೇವನಿಗೆ ನಮಸ್ಕಾರ, ಅಗ್ನಿದೇವರಿಗೆ ನಮಸ್ಕಾರ, ವರ್ಣದೇವರಿಗೆ ನಮಸ್ಕಾರ, ನಂತರ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪದ್ ಬಾಂಧವರಿಗೆ ನಮಸ್ಕಾರ. ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚ್ಚಿತ್ ದುಃಖ ಭಾಗ್ಭಯಂತ ಅಂತ ಹೇಳಿ ಭಾರತದ ಎಲ್ಲ ನದಿಗಳಿಗೆಲ್ಲ ನಮಸ್ಕಾರ. ಸುರ ನದಿಗಳು ಅಂದರೆ ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ಕಾವೇರಿ, ಶರಾವತಿ, ಸಿಂಧು, ಸುರಗಂಗೆಯರೆಲ್ಲರಿಗೂ ನಮಸ್ಕಾರ. ಉತ್ತರದ ಹಿಮಾಲಯ ಮಾತೆಗೆ ನಮಸ್ಕಾರ, ಮೇಘಾಲಯ ಮಾತೆಗೆ ನಮಸ್ಕಾರ, ದಕ್ಷಿಣದ ಪಶ್ಚಿಮ ಘಟ್ಟಗಳಿಗೆಲ್ಲ ನಮಸ್ಕಾರ, ಸಹ್ಯಾದ್ರಿ ಲಹರಿಗಳಿಗೆಲ್ಲ ನಮಸ್ಕಾರ, ಮಧ್ಯ ಭಾರತದ ವಿಂಧ್ಯ ಪರ್ವತಗಳಿಗೆಲ್ಲ ನಮಸ್ಕಾರ ಅಂಥೇಳಿ ಸರ್ವಸ್ತರತು ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿ ಮಾಪ್ನೋತು, ಸರ್ವತರುನ್ನತು ಅಂತೇಳಿ ನಿನ್ನ ಬಾಳಿನ ಫಲವು ಪಾಳು ಬಿದ್ದಿರುವುದಲ್ಲೋ ಕೃಷಿಕೈಯಲ್ಲೂ ಕೂಡ ತಿಳಿದಿರುವೆ. ಎಂಥ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತೋ ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ. ಹಿಂದೋ ನಾಳೆಯ ಒಲವ ಒಲದೊಡೆಯ ಒಪ್ಪಿಸುವ ಮುನ್ನ ಎಚ್ಚೆತ್ತು ಬೆಳೆಯ ತೆಗೆಯ. ಹಾಗೆ ಹಿರಿಯರು ಹೇಳ್ದಂಗೆ ನಾವು ದಿನ ಚಾಚು ತಪ್ಪದೆ ಆ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡುವುದೇ ನಮ್ಮ ಭಾಗ್ಯ. ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದದಿ ಎಲ್ಲರೆದೆಯನು ತುಂಬಿರೋಮ ಚನವಗೈವುದೋ ಅಂಥ ದೇವನ ಮಹಿಮೆಯ ಜೀವನಿನ್ನೊಳಗಿರುವವರೆಗೂ ಸಾರುವ ಆತನ ಮಹಿಮೆಯ. ಯಾರು ನೆಲ ಜಲ ಗಗನ ದೇಶವ ನೆಲ ವ್ಯಾಪಿಸಿ ನಿಲ್ಲುವರೋ, ಯಾರು ನೆಲ ಜಲ ಗಗನ ದೇಶವ ನೆಲ ವ್ಯಾಪಿಸಿ ನಿಲ್ಲುವರೋ, ಯಾರ ಅನ್ವೇಷಣೆಯಲ್ಲಿ ಜಗ ಬರಿದೆ ತೊಳಲು ತಂದಿರುವುದೋ ಅಂಥ ದೇವನ ಮಹಿಮೆಯ ಜೀವನಿನ್ನೊಳಗಿರುವವರೆಗೂ ಸಾರುವತನ महिमिया. जिसकी महिमा सबका हृदय में रोमांचन करता है, ऐसा भगवान का नाम पुकारते रहो. जो नल जल गगन को व्याप्त हो, ऐसा महान माँ को हमेशा हमेशा पुकारते रहिए. ओम पार्थाय प्रतिबोधितां भगवता नारायणेन स्वयं व्यासेन कृतितां पुराणं मुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वमानुसन्दधां भगवद्गीते भावद्वेषिणीं. नमोस्तुते वाच विशालबुद्धे पुल्लारामदायता पतनेत्र येन त्वया भारततैलपूर्णः प्रज्वालितो ज्ञानमय प्रतिभा प्रपन्नपारिजाताय स्तोत्रवेत्रैकपाणिये ज्ञानमुद्राय कृष्णाय गीतामृते नमः. सर्वोपनिषदो गावो दोग्धा गोपालन्दनः पार्थो वत्स सुधीर्भोक्तदुग्धं गीतामृतमहत् वसुदेव सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. भीष्मद्रोणतटः जयद्रजलगान्धार नीलोपलः शल्यग्रहवती कर्णेन वेलाकुलः अश्वत्थामकर्ण घोरमकर दुर्योधनवर्तिनी
ಸೋತ್ತೀರ್ಣ ಖಲು ಪಾಂಡವೈ ರಣದೀಕೈವರ್ತಕೇಶು ಪಾರಾಸರ್ಯವಚ ಸರೋಜಮಲ ಗೀತಾರ್ಥಗಂಧೋತ್ಕಟಂ ನಾನಾಕ್ಯಾನಿಕೇಸನ್ಮರಿಕಥಾ ಸಂಬೋಧನಮಯಿತುಂ ಲೋಕೆ ಸಜ್ಜನ ಷಟ್ಪದೇರಹ ಪೇಪಿಯಂ ಮನಮುದ ಭೂಯದ್ಭಾರತಮುಖಂ ಕಲಿಮಲಾ ಪ್ರದ್ಯುಂಸನಾಸೆ ಮುಖಂ ಕರೋತಿ ವಾಚಾಳಂ ಪಂಗುಂ ಲಂಘ್ಯತೆ ಗಿರಿಂ ಯತ್ಕೃಪಾತಮಾಂದೇ ಪರಮನ್ ಯಂ ಬ್ರಹ್ಮ ವರ್ಣೇಂದ್ರ ರುದ್ರಮೃತಸ್ತನ್ವಂತಿ ದಿವೈಸ್ತವೈ ವೇರ್ಧೈ ಸಾಂಗಪದಕ್ರಮಗಾರ್ಯಂತಿ ಅಂಶಾಮಗಃ ಧ್ಯಾನವಸ್ತು ಮನುಷ್ಯ ಪಶ್ಯಂತಿ ಯಶಂತು ಮಹೋದಯ ಸುರಾಸುರಗಣ ದೇವಾಯ ತಸ್ಮೈ ನಮಃ. ಕೇಳಿದವರೆಲ್ಲ ಅನಂತ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ತಿನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ಥ್ಯಾಂಕ್ ಯು.